ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆ್ಯನಿವರ್ಸರಿ. ಥ್ಯಾಂಕ್ ಯು. ಸೊ ಅದು ಬಾಕ್ಸಲ್ಲಿ ಹೇಳಿ, ನಾನಂತೂ ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ. ಸೊ ಯಾವಾಗಲೂ ನಾನು ಹೇಗೆ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಲ್ವ, ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಈ ಬ್ಲಾಗನ್ನು ಕಟ್ಟಿಗೆ ಬಂದಿದ್ರೆ ಅಂದರೆ 2022 ಅಂದರೆ ಒಂದು ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಜೀವನದಲ್ಲಿ ತೊಕ್ಕಿದ್ರಲ್ವ. ಸೊ ಚೆನ್ನಾಗಿತ್ತು. ನಲ್ಲೋ ಇಲ್ಲವೇ ಇಲ್ಲ. ಕೇಳಬೇಕು ಹೇಗಿದೆ ಗಿಫ್ಟು ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 9:30 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಔಷಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ವಿಶ್ ಯು ಹ್ಯಾಪಿ ಒನ್ ಮೋರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಥ್ಯಾಂಕ್ ಯು. ಸೊ ಅದಕ್ಕೋಸ್ಕರ ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಇವತ್ತು ಡೈಲಿ ಡ್ರೆಸ್ ಹಾಕೋತಿದ್ವಿ, ಹಾಗಾಗಿ ಇವತ್ತು ಎಲ್ಲರೂ ಸ್ಯಾರಿ ಹಾಕ್ಕೊಂಡಿದ್ದೀವಿ. ಸಿಂಪಲ್ ಆಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ. ಸೊ ಫುಲ್ ಮಿಂಚಿಂಗ್ ಎಲ್ಲರೂ. ಮೋಶಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಸೊ ಇಲ್ಲಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಇನ್ನೇನು 10:30 ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಫೈನಲಿ ನಾವೆಲ್ಲರೂ ರೆಡಿ ಆದ್ವಿ. ರಾತ್ರಿ ಮಲಗಬೇಕಾದ್ರೆ ತುಂಬ ಲೇಟ್ ಆಯಿತು, ಹಾಗಾಗಿ ಬೆಳಿಗ್ಗೆ ಹೇಳ್ಬೇಕಾದ್ರೂ ಕೂಡ ತುಂಬ ಲೇಟ್ ಆಯಿತು. ಸೊ ಎಲ್ಲರೂ ಹಸಿವಾಗ್ಬಿಟ್ಟಿದೆ. ಇನ್ನೇನಿಲ್ಲ, ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಈ ಫಂಕ್ಷನನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಮಮ್ಮಿ ಯಾವಾಗಲೂ ಸಿಂಪಲ್ ಆಗಿರ್ತಾರೆ, ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಲ್ಲ. ಡ್ರೆಸ್ ಆಗಿರ್ಬೋದು, ಸ್ಯಾರಿ, ಅವ್ರ ಮೇಕಪ್ ಕೂಡ ಅಷ್ಟೊಂದು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ನಮ್ಮ ಔಷಿ ಎಲ್ಲದರಲ್ಲೂ ಫಸ್ಟ್. ಸೊ ಇನ್ನು ಹೊರಗಡೆ ಹೋಗ್ಬಿಟ್ಟು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಈ ಬ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸೊ ಸ್ಟಾರ್ಟ್ ರೆಡಿ ಹೋಗೋಣ. ಇನ್ನು ಫೈನಲಿ ನಮ್ಮ ಲುಕ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನಂತೂ ಜಾಸ್ತಿ ಮೇಕಪ್ ಮಾಡ್ಕೊಂಡಿಲ್ಲ. ಸೊ ಯಾವಾಗಲೂ ನಾನು ಸಿಂಪಲ್ ಆಗಿರಬೇಕು ಅಂತಲೇ ಇಷ್ಟಪಡ್ತೀನಿ. ಹಾಗೆ ನಮ್ಮ ಔಷಿಗೂ ಕೂಡ ಗ್ರ್ಯಾಂಡಾಗಿ ಮೇಕಪ್ ಮಾಡಿದ್ದೀವಿ. ಸೊ ಹೇಗೆ ಕಾಣಿಸ್ತಾ ಇದ್ದಾರೆ? ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ? ಸೊ ಇನ್ನು ಅವ್ರ ಮದುವೆ ಆಗಿ 25 ವರ್ಷ ಆಯಿತು. ಅವಾಗೆಲ್ಲ ಅಷ್ಟೊಂದು ಮೇಕಪ್ ಎಲ್ಲ ಇರಲಿಲ್ಲ, ಇದ್ರೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅವರಿಗೆ. ಬಟ್ ಈಗ ಮೇಕಪ್ ಮಾಡ್ಕೋಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದನ್ನು ಅವ್ರಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಹೇಗೆ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಲ್ವ. ಅಷ್ಟೊಂದು ಗ್ರ್ಯಾಂಡ್ ಏನು ಅನಿಸಲ್ಲ, ಬಟ್ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ದೀವಿ. ಆದರೂ ಕೂಡ ಅವ್ರ ಫೇಸಿಗೆ ಯಾವುದು ಸೂಟ್ ಆಗುತ್ತೋ ಆ ರೀತಿಯಾಗಿ ನಾವು ಮೇಕಪ್ ಮಾಡಿದ್ದೀವಿ. ಸೊ ಹೇಗೆ ಕಾಣಿಸ್ತಾ ಇದ್ದಾರೆ? ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ. ಹಾಗೆ ಕೆಲವೊಂದು ಒಡವೆಗಳಾಗಿರ್ಬೋದು, ಸೀರೆ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ಈ ಸೀರೆ ನಾವು ಎಲ್ಲಿ ತೊಗೊಂಡ್ವಿ, ಹೇಗೆಲ್ಲ ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ನೀವೊಂದ್ಸರಿ ಚೆಕ್ ಮಾಡಿಬಿಟ್ಟು ಹೋಗಿ ತಗೊಳ್ಳಿ. ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಕಲೆಕ್ಷನ್ ಕೂಡ ಇದೆ. ಇನ್ನು ಫೈನಲ್ ಆಗಿ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಇನ್ನು ಹೋಗಿಬಿಟ್ಟು ದೇವ್ರ ದರ್ಶನ ಮಾಡ್ಕೋಬೇಕು. ಆಲ್ಮೋಸ್ಟು ಸ್ವಲ್ಪ ಬೇಗನೆ ಹೋದರೆ ದೇವ್ರ ದರ್ಶನ ಸಿಗುತ್ತೆ. ಯಾಕಂದರೆ ತುಂಬ ರಶ್ ಇದೆ ಅಲ್ವಾ, ಹಾಗಾಗಿ ಎಲ್ಲೂ ಕೂಡ ಜಾಗ ಇರೋದೇ ಇಲ್ಲ. ಸೊ ನೋಡಿಕೊಂಡು ಹೋಗಬೇಕು, ಅಷ್ಟು ರಶ್ ಇದೆ. ಹಾಗೆ ಕೆಲವೊಬ್ಬರು ಬರೋರಿದ್ದಾರೆ, ಅವರಿಗೋಸ್ಕರನೂ ಕೂಡ ನಾವು ವೇಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ. ಅದಾದಮೇಲೆ ಕೆಲವೊಂದು ನಮ್ಮದು ಸಿಂಪಲ್ ಆಗಿರ್ಬೋದು, ಗ್ರ್ಯಾಂಡ್ ಆಗಿರ್ಬೋದು, ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಕ್ಲೈಮೇಟ್ ಅಂತೂ ಇಷ್ಟು ಸೂಪರ್ ಆಗಿದೆ ಅಂಥೇಳಿ. ಸೊ ಇಲ್ಲಿ ಬಿಸಿಲು ಯಾವಾಗ ಬರುತ್ತೋ, ಮಳೆ ಯಾವಾಗ ಬರುತ್ತೋ, ಹಾಗೆ ಗಾಳಿ ಬೆಳಕು ಎಲ್ಲ ಪರ್ಫೆಕ್ಟ್ ಆಗಿದೆ. ಬಟ್ ಇಲ್ಲಿ ಬಿಸಿಲು ಕೂಡ ಅಷ್ಟೊಂದು ಬರೋದೇ ಇಲ್ಲ. ಸೊ ಯಾವಾಗಲಾದರೂ ಒಂದು ಸಾರಿ ಸ್ವಲ್ಪ ಬರುತ್ತೆ. ಇದು ಗುಡ್ಡ ಪ್ರದೇಶದಲ್ಲಿ ಇರೋದ್ರಿಂದ ಬಿಸಿಲು ಅಷ್ಟೊಂದು ಬೀಳೋದಿಲ್ಲ. ಯಾವಾಗಲೂ ಕ್ಲೈಮೇಟ್ ತುಂಬ ತಣ್ಣಗಿರುತ್ತೆ. ನಾನು ಅಲ್ಲಿಗೆ ಹೋದ್ಮೇಲೆ ನನ್ನ ವಯಸ್ಸಂತೂ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಸೊ ಮಾತಾಡೋದಕ್ಕೂ ಕೂಡ ಬರ್ತಾ ಇಲ್ಲ. ಕೆಲವೊಂದು ಸಾರಿ ಮಾತಾಡಿದ್ರೂ ತುಂಬ ರಫ್ ಆಗಿ ಬರ್ತಾಯಿತ್ತು. ಸೊ 25ನೇ ಆ್ಯನಿವರ್ಸರಿ ಇದೆ ಅಲ್ವಾ, ಹಾಗಾಗಿ ನಾನು ಅವರಿಗೋಸ್ಕರ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದೀನಿ. ಸೊ ಸರ್ಪ್ರೈಸ್ ಇದು, ಬಟ್ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ.
ಸೊ ನನಗೆ ಏನು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ಬಂದಿದ್ದೀನಿ. ಅವರು ಕೂಡ ಕೆಲವೊಂದು ಸಾರಿ ನಾನು ಇಷ್ಟಪಟ್ಟಿದ್ದನ್ನೇ ಪಡ್ತಿರ್ತಾರೆ. ಸೊ ಅದನ್ನು ಫಾಲೋ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಸೊ ತೋರಿಸ್ತೀನಿ ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ಸೊ ಮಧ್ಯದಲ್ಲಿ ಕೂಡ ನಾನು ಹೇಳ್ಬೋದು ಯಾವ ಟೈಮ್ನಲ್ಲಿ ಗಿಫ್ಟನ್ನು ಅವರಿಗೆ ಕೊಡ್ತೀನಿ ಅಂತೇಳಿ. ಸೊ ಇನ್ನೇನಿಲ್ಲ, ಫಸ್ಟಿಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಮತ್ತು ಕೆಲವೊಂದು ಶಾಪಿಂಗ್ ಕೂಡ ಮಾಡೋದಿದೆ. ಸೊ ನಾನು ಏನೆಲ್ಲ ತೊಗೋತೀನಿ, ಹೇಗೆ ಪರ್ಚೇಸ್ ಮಾಡ್ತೀನಿ, ನನ್ನ ಶಾಪಿಂಗ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ಈ ಬ್ಲಾಗಲ್ಲಿ ನೋಡ್ಬೋದು. ಸೊ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಫುಲ್ ಎನರ್ಜೆಟಿಕ್ ಆಗಿದ್ದೀವಿ. ಪರ್ಚೇಸ್ ಏನು ಮಾಡಬೇಕು, ಶಾಪಿಂಗ್ ಏನು ಮಾಡಬೇಕು? 2 ಹೂವಿನ ಹಾರ, ಹೂವು ತಲೆ ಮುಡ್ಕೊಳಕ್ಕೆ, ಈಗ ತಲೆ ಇಟ್ಕೊಳಕ್ಕೆ ಇಷ್ಟು ಹೂವುಗಳೆಲ್ಲ ತಗೋಬೇಕು. ಇಲ್ಲ ಮತ್ತು ಅದರ್ವೈಸ್ ಅದು ಬಿಟ್ಟು ಮತ್ತೆ ಶಾಪಿಂಗ್ ಏನು ಮಾಡಬೇಕು ಅಂತ ಮನೆ ಶಾಪಿಂಗ್ ಆದರೆ ಮನೆಗೆಲ್ಲ ತಗೋಬೇಕು. ಏನಾದ್ರು ಮಕ್ಕಳಿಗೆ ತೆಗೆದು ಯಾರ್ಯಾರು ಇಷ್ಟ ಇರುತ್ತೆ ಅದನ್ನೆಲ್ಲ ಶಾಪಿಂಗ್ ಮಾಡಬೇಕು. ಇದೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಶಾಪಿಂಗ್ ಮಾಡಬೇಕು. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ನಿಮ್ಮದು? ನನಗೆ ನನ್ನ ಮೊಮ್ಮಕ್ಕಳಿಗೆ ಏನೆಲ್ಲ ತಗೋಬೇಕು ಅಷ್ಟೇ. ಆದರೆ ಇಲ್ಲಿ ತುಂಬ ಕಲೆಕ್ಷನ್ಸ್ ಇದೆ, ಅಷ್ಟು ವೆರೈಟಿ ಇದೆ ಅಂದರೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂಥೇಳಿ. ನೀವು ಯಾರಾದರೂ ತಿರುಪತಿಗೆ ಬಂದಿದ್ರೆ ಅಂದರೆ 2023ರಲ್ಲಿ ಬಂದಿದ್ದರೆ ಅವಾಗ ಹೇಗಿತ್ತು, ಹಾಗೆ ಈಗ 2024 ಇದೆ. ಸೊ ಇವಾಗ ಹೇಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆಲ್ಮೋಸ್ಟ್ ನಾನು ಎಲ್ಲನ ಕವರ್ ಮಾಡ್ಕೊಂಡು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಕೆಲವೊಬ್ರು ಬರೋದಕ್ಕಾಗುತ್ತೆ, ಕೆಲವರು ಬರೋದಕ್ಕಾಗಲ್ಲ. ಸೊ ಅಂಥವರು ಈ ಬ್ಲಾಗಲ್ಲಿ ನೋಡಲಿ ಅಂಥೇಳಿ. ಸೊ ಮೊದಲು ತುಂಬ ಜನ ಅಷ್ಟೊಂದು ಇರಲಿಲ್ಲ, ಇಷ್ಟೊಂದು ಕ್ರೌಡ್ ಇರಲಿಲ್ಲ. ಬಟ್ ಸಿಂಪಲ್ ಆಗಿದ್ದೆಲ್ಲ ಜನ ಇಲ್ಲ. ಇವಾಗಂತೂ ಕಾಲಿಡಾಕಾಗಲ್ಲ, ಅಷ್ಟೊಂದು ಜನ ಇದೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅವಾಗೆಲ್ಲ ಜನ ಒಂದೇ. ಇನ್ನು ಅಲ್ಲಿರುವಂಥ ಜನರಿಗೆ ಕೂಡ ಕೆಲವೊಬ್ರಿಗೆ ಕೇಳಿದ್ವಿ. ಬಟ್ ಅವಾಗಿರೋದಕ್ಕಿಂತಲೂ ಈಗಿರೋದಕ್ಕಿಂತಲೂ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಅವಾಗ ಏನೆಲ್ಲ ಮೇಂಟೈನ್ ಮಾಡ್ತಾಯಿದ್ರು ಈಗಲೂ ಕೂಡ ಅಷ್ಟೇ ಮೇಂಟೈನ್ ಮಾಡ್ತಾ ಇದ್ದಾರೆ. ನೀವು ಈ ನನ್ನ ಬ್ಲಾಗಲ್ಲಿ ನೋಡ್ತಾ ಇರ್ತೀರ, ಎಷ್ಟೊಂದು ಕ್ಲೀನ್ ಆಗಿತ್ತು ಅಂದರೆ ಒಂದು ಸ್ವಲ್ಪನೂ ಕೂಡ ಹೊರಗಡೆ ಹಾಕೋ ಹಾಗಿಲ್ಲ. ಕಸ ಆಗಿರ್ಬೋದು, ನಮ್ದು ಏನಾದರೂ ಥಿಂಗ್ಸ್ ಆಗಿರ್ಬೋದು, ವೇಸ್ಟ್ ಆಗಿರುವಂಥ ಪದಾರ್ಥಗಳನ್ನು ಹೊರಗಡೆ ಹಾಕೋ ಹಾಗೇ ಇಲ್ಲ. ಎಲ್ಲಿ ಬೇಕೋ ಅಲ್ಲಿ ಚೆನ್ನಾಗಿ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದಾರೆ. ಸೊ ಎಲ್ಲರೂ ಅಲ್ಲೇ ಹಾಕ್ಬಿಡ್ತಾರೆ, ಒಂದು ಚಿಕ್ಕ ಮಗು ಹಿಡ್ಕೊಂಡು ದೊಡ್ಡವ್ರ ತನಕ. ಸೊ ಡಸ್ಟ್ಬಿನ್ನಲ್ಲೇ ಹಾಕೋದು. ಮನೇಲಿ ಹೇಗೆ ನೀವು ಮಲ್ಕೋತಿರಲ್ವ ನೀಟಾಗಿ ಮಾಡಿಕೊಂಡು, ರೋಡಲ್ಲಿ ಕೂಡ ಮಲ್ಕೋಬೋದು, ಅಷ್ಟು ನೀಟಾಗಿ ಇಟ್ಟಿದ್ರು. ಸೊ ಅದನ್ನೇ ಕೇಳ್ತಾ ಇದ್ದೆ ನಾನು ಕೆಲವೊಬ್ಬರಿಗೆ ಅಲ್ಲಿ. ಅದಾದಮೇಲೆ ನಾವು ಕೆಲವೊಂದು ಹೂಗಳನ್ನು ಕೂಡ ತೊಗೊಂಡ್ವಿ. ಸ್ಯಾರಿ ಮೇಲೆ ಹೂವು ಚೆನ್ನಾಗಿರುತ್ತಲ್ವ ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಕೊಂಡು ಸೊ ತೊಗೊಳ್ತಾ ಇದ್ದೀವಿ. ಇನ್ನು ಇಲ್ಲಿ ಹೂವಿನ ರೇಟ್ ಬಂದುಬಿಟ್ಟು 60 ರುಪೀಸ್ಗೆ 1 ಮೊಳ ಅಂಥೇಳಿ ಕೊಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಇಟ್ಕೋಬೇಕು ಅಂತ ಪರ್ಚೇಸ್ ಮಾಡಿದ್ವಿ. ಇನ್ನು ಪರ್ಚೇಸ್ ಆಯಿತು. ಸೊ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದಕ್ಕೆ ಹೋಗುವಂಥ ದಾರಿಯ ಮೆಟ್ಲು. ಸೊ ನೋಡ್ತಾ ಇದ್ದೀರಲ್ವ, ನಾವು ಬೆಳಿಗ್ಗೆ ಬಂದಿದ್ದೀವಿ ಅಂದ್ರೂ ಇಷ್ಟೊಂದು ಕ್ರೌಡ್ ಇದೆ. ಇನ್ನು ನೈಟ್ ಅಂತೂ ಹೇಳೋ ಹಾಗಿಲ್ಲ, ಅಷ್ಟೊಂದು ಜನ ಇರ್ತಾರೆ ಇಲ್ಲಿ. ಸೊ ನೋಡಬೇಕು ಇನ್ನು ಮುಂದ್ಗಡೆ ಹೋದ ಹಾಗೆ ಏನೆಲ್ಲ ನೋಡ್ಬೋದು ಅಂತ. ಹಾಗೆ ಮಧ್ಯ ಮಧ್ಯದಲ್ಲಿ ನಮ್ಮ ಔಷಿ ಕೂಡ ಸ್ವಲ್ಪ ಕಾಲು ಎಳಿತಾ ಇದ್ದೆ ನಾನು. ಸೊ ಅವ್ರದ್ದೆಲ್ಲ ಅನುಭವಗಳೆಲ್ಲ ತೊಗೋಬೇಕಲ್ವ. ಸೊ ಹಿರಿಯರು ಅಂದಮೇಲೆ ಕೆಲವೊಂದು ಯೂಸ್ ಆಗುವಂತಹ ಮೀನಿಂಗ್ ಎಲ್ಲ ಇರುತ್ತೆ ಅವ್ರ ಲೈಫ್ನಲ್ಲಿ. ಅದನ್ನು ಕೂಡ ನಾನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ಕೂಡ ನಾವು ಪಾಲಿಸ್ಬೇಕಲ್ವ. ನಮ್ಮ ಲೈಫ್ನೂ ಕೆಲವೊಂದು ಏನಾದರೂ ಇತ್ತು ಅಂದರೆ ನಾವು ಕೂಡ ತಿಳ್ಕೊಬೋದು. ಸೊ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಜೀವನದಲ್ಲಿ ತುಂಬಾ ಒಳ್ಳೆಯದು. ಹಾಗಾಗಿ ಅವ್ರನ್ನೂ ಕೂಡ ಸ್ವಲ್ಪ ಕಾಲು ಎಳ್ಕೊಂತ ನಾವು ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಸೊ ಅದಾದಮೇಲೆ ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದರು ಅಂದರೆ ಸಿಕ್ಕಾಪಟ್ಟೆ ಜನ. ಕೆಲವೊಂದು ಸಾರಿ ನಾವು ಬಂದ ರೂಟೇ ನಮಗೆ ನೆನಪಾಗ್ಬಿಡುತ್ತೆ. ಕೆಲವೊಂದು ರೂಟುಗಳು ತುಂಬ ಸೇಮ್ ಇದೆ. ಸೊ ನನಗಿದು ಫಸ್ಟ್ ಅನುಭವ ಅಲ್ವಾ. ಸೊ ನನಗೇನಾದರೂ ಇಲ್ಲಿ ಬಿಟ್ಟರೆ ನಾನು ಮತ್ತೆ ನನ್ನ ರೂಮಿಗೆ ಹೋಗ್ತೀನಿ ಅನ್ನೋದು ಸ್ವಲ್ಪನೂ ಐಡಿಯಾನೇ ಇಲ್ಲ. ಸೊ ಹೇಗೆ ಹೋಗಬೇಕು ಅನ್ನೋದನ್ನು ಅವರು ಒಂದು ಮಾರ್ಕ್ ಅಂತ ಮಾಡಿರ್ತಾರಂತೆ. ಸೊ ಆ ಮಾರ್ಕಿನ ಮೇಲೆ ಅವರು ಬಂದುಬಿಟ್ಟು ನೋಡಿಕೊಂಡು ಹೋಗ್ತಾರೆ. ಸೊ ಯಪ್ಪ, ನನಗಂತೂ ಇಲ್ಲಿದ್ದು ಜನ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಆಗಿಬಿಡ್ತು. ಸೊ ಇಷ್ಟೊಂದು ಜನ ಇರುವಂಥ ದೇವಸ್ಥಾನ ನಾನು ನೋಡೇ ಇಲ್ಲ. ಸೊ ಇತ್ತೀಚೆಗಂತೂ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು 20 ವರ್ಷದಿಂದ ಆವಾಗವಾಗ ಬಂದು ಹೋಗ್ತಾ ಇದ್ದಾರೆ. ಸೊ ನಾವು ಫಸ್ಟ್ ಅಲ್ವಾ, ಹಾಗಾಗಿ ನಮಗೂ ಕೂಡ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ಅವರಿಂದ ತಿಳ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ವಿ.
ಸೊ ಅದಾದಮೇಲೆ ನಾವು ಟಿಫಿನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿ ಇಡ್ಲಿ ಹಾಕಿದ್ರಲ್ವ, ಸೊ ಚೆನ್ನಾಗಿತ್ತು. ಇನ್ನು ಪ್ರಸಾದ ಕೂಡ ಕೊಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಪ್ರಸಾದ ತೊಗೊಳ್ಳೋಷ್ಟು ನಮ್ಮಲ್ಲಿ ಪೇಷನ್ಸ್ ಇರಲಿಲ್ಲ ಎಲ್ರಿಗೂ. ಸಿಕ್ಕಾಪಟ್ಟೆ ಜನ ಇರುತ್ತೆ, ಕ್ಯೂ ಇರುತ್ತೆ, ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು ಅಂದರೆ ನಮಗೂ ಸ್ವಲ್ಪ ಶಕ್ತಿ ಬೇಕು. ಹಾಗಾಗಿ ಸ್ವಲ್ಪನಾದರೂ ಲೈಟಾಗಿ ತಿಂದುಬಿಟ್ಟು ಹೋದ್ವಿ ಅಂದರೆ ನಾವಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನನ ಮಾಡ್ಕೋಬೋದು ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಮಂಟಪ ಥರ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಬಂದುಬಿಟ್ಟು ಕೆಲವೊಬ್ಬರು ರೆಸ್ಟ್ ಮಾಡ್ತಾರೆ. ಯಾರಪ್ಪ ಅಂತಂದರೆ ಈಗೆಲ್ಲ ರೂಮೆಲ್ಲ ಬುಕ್ ಆಗಿರುತ್ತೆ, ಅವರಿಗೆ ಸ್ಟೇ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಅವಕಾಶ ಇರೋದಿಲ್ಲ. ಹಾಗಾಗಿ ಇಲ್ಲಿ ಬಂದುಬಿಟ್ಟು ಸ್ಟೇ ಆಗಿಬಿಟ್ಟು ನೆಕ್ಸ್ಟ್ ಮಾರನೇ ದಿನ ದೇವ್ರ ದರ್ಶನನ ಪಡೀತಾರೆ. ಹಾಗೆ ಅಲ್ಲಿ ಬೇಕಾದಂಥ ಎಲ್ಲ ಪ್ರವಚನಗಳನ್ನು ಕೂಡ ನಡೆಯುತ್ತಂತೆ. ಸೊ ಅದನ್ನು ಕೇಳಿಬಿಟ್ಟು ಅವತ್ತಿನ ಫುಲ್ ಡೇ ಎಚ್ಚರಿರೋರು ಎಚ್ಚರಿರ್ತಾರೆ. ಸೊ ಕೆಲವೊಬ್ಬರು ಮಲ್ಗೋರು ಕೂಡ ಮಲ್ಕೋತಾರೆ. ಸೊ ಈ ಥರ ಅಲ್ಲಿ ನಡೀತಾ ಇರುತ್ತೆ. ಇನ್ನು ನಾನಂತರೂ ನೋಡಿಬಿಟ್ಟು ತುಂಬ ಶಾಕ್ ಆಯಿತು. ಸೊ ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ನನಗೂ ಕೂಡ ಹೇಳಿ. ಸೊ ನಂದು ಏನಾದರೂ ಸ್ವಲ್ಪ ತಪ್ಪಾಯಿತು ಅಂದ್ರೂ ಕೂಡ ಸ್ವಲ್ಪ ಕ್ಷಮೆ ಇರಲಿ. ಯಾಕಂದರೆ ಎಲ್ಲವನ್ನು ತಿಳ್ಕೊಂಡು ಹೇಳಬೇಕು ಅಂತಂದರೆ ತುಂಬ ಅನುಭವ ಬೇಕು. ಅದರಲ್ಲೂ ಎಸ್ಪೆಷಲಿ ಈ ದೇವಸ್ಥಾನದ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ತುಂಬ ದಿನಗಳು ಬೇಕು ಅಂತ ಅನಿಸುತ್ತೆ. ಸೊ ನನಗೆ ಎಷ್ಟು ಗೊತ್ತಿದೆ ಅಲ್ವಾ, ಅಷ್ಟು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ, ಓಕೆನಾ. ಸೊ ನಾವಿನ್ನು ಫೈನಲಿ ದೇವ್ರ ಹತ್ರನೇ ಇದ್ದೀವಿ. ಅಂದರೆ ದೇವಸ್ಥಾನಕ್ಕೆ ಹೋಗುವಂಥ ಮೆಟ್ಲಿದು. ಸೊ ಇಲ್ಲಿಂದನೇ ನಾವು ದೇವಸ್ಥಾನದ ಒಳಗಡೆ ಹೋಗ್ಬೋದು. ಅಂದರೆ ಡೈರೆಕ್ಟ್ ಒಳಗಡೆ ಹೋಗಬೇಕು ಅಂದರೆ ತುಂಬ ಲೇಟ್ ಇದೆ, ಬಟ್ ನಾವು ಹೋಗುವಂಥ ದಾರಿ ಇದೆನಲ್ವಾ, ಸೊ ಇದೇ ಕರೆಕ್ಟಾದ ದಾರಿ. ಸೊ ಇಲ್ಲಿಂದ ದೇವರು ಹೇಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಎಷ್ಟೊಂದು ಜನ ಇರ್ತಾರೆ. ಇಷ್ಟು ಜನರಿಗೆ ಯಾವ ರೀತಿ ಎಲ್ಲ ಮೇಂಟೈನ್ ಮಾಡಿರ್ಬೋದು ಗೊತ್ತಾ, ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಸೊ ಅಲ್ಲಿರುವಂಥ ಜನರು ಕೂಡ ಪ್ರತಿಯೊಂದು ಈಗ ನಾವು ಸೆಕ್ಷನ್ ಅಂತ ಮಾಡಿರ್ತೀವಲ್ವ, ಸೊ ಆ ಥರ ಸೆಕ್ಷನ್ಸ್ನಲ್ಲಿ ಅವ್ರವ್ರ ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾಯಿದ್ರು. ಸೊ ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ಎಷ್ಟು ನೀಟಾಗಿ, ಹಾಗೆ ಒಂದು ಸ್ವಲ್ಪನೂ ಕೂಡ ಧೂಳು ಹೊಲಸು ಏನೂ ಇಲ್ಲ, ಅಷ್ಟು ನೀಟಾಗಿ ಅರೇಂಜ್ ಮಾಡಿದರು. ಸೊ ತುಂಬ ಚೆನ್ನಾಗಿ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ರು ಕೂಡ. ಸೊ ನೋಡ್ತಾ ಇದ್ದೀರಲ್ವ, ಇದು ದೇವಸ್ಥಾನದ ಸೆಂಟ್ರ್ ಪಾಯಿಂಟ್ನಲ್ಲಿ ನಾನು ನಿಂತ್ಕೊಂಡು ಸುತ್ತು ಯಾವ ರೀತಿ ಇದೆ ಅಂಥೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಅಲ್ವಾ. ಸೊ ನಾನು ಇಲ್ಲಿಂದನೇ ನಮ್ಮೆಲ್ಲ ಸಬ್ಸ್ಕ್ರೈಬರಿಗೂ ಕೂಡ ಒಳ್ಳೆಯದಾಗಲಿ, ಹಾಗೆ ಈಗ ಯಾರೆಲ್ಲ ಹೊಸದಾಗಿ ಚಾನಲನ್ನು ಸ್ಟಾರ್ಟ್ ಮಾಡಿರ್ತೀರ, ಸೊ ಅವರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ನಾವು ದೇವಸ್ಥಾನದ ಒಳಗಡೆ ಫೋನ್ ಅಲೋ ಇದೇನೋ ಇಲ್ವೋ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಇಲ್ಲಿ ಫೋನ್ ಅಲೋ ಇಲ್ಲವೇ ಇಲ್ಲ. ಎಲ್ರಿಗೂ ಕೇಳಿದ್ವಿ, ಹಾಗೆ ಇಲ್ಲಿ ಕೆಲವೊಬ್ಬರು ಹೇಳಿದರು ಫೋನ್ ತರೋ ಹಾಗೆ ಇಲ್ಲ ಅಂಥೇಳಿ. ಹಾಗಾಗಿ ನಾನು ಹೊರಗಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವಿಡಿಯೋನ ಮಾಡ್ಕೋತೀನಿ, ಓಕೆನಾ. ಸೊ ನಾವಿನ್ನೂ ದೇವ್ರ ದರ್ಶನ ಮಾಡ್ಕೊಂಬರಬೇಕು ಅಂತ ಸೊ ಹೋಗ್ತಾ ಇದ್ದೀವಿ. ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ನಾನು ಈ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಅಂತೂ ಮುಗೀತು, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಆದರೂ ಕೂಡ ಮಾಡಲೇಬೇಕು. ಸೊ ಹಾಗಾಗಿ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಸೊ ಫೈನಲ್ ಆಗಿ ಅವ್ರದ್ದು ಆ್ಯನಿವರ್ಸರಿ ಇತ್ತಲ್ವ, ಹಾಗಾಗಿ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ನೋಡಿ. ಈಗ ಇನ್ನು ಈ ಸೆಲೆಬ್ರೇಷನ್ ಬಂದುಬಿಟ್ಟು ಅಷ್ಟೇ ಸಿಂಪಲ್ಲಾಗಿ ಮತ್ತು ಕ್ಯೂಟ್ ಆಗಿರುತ್ತೆ. ಸೊ ನಾನು ಏನೆಲ್ಲ ಗಿಫ್ಟ್ ಕೊಡ್ತೀನಿ, ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಸೊ ನೀವು ಕೂಡ ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ನೋಡ್ತೀರಾ.
ಇನ್ನು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂಥ ಕನಸುಗಳು, ಆಸೆಗಳು ಎಲ್ಲವನ್ನೂ ಇರುತ್ತೆ. ಹಾಗಾಗಿ ಇವರಿಗೂ ಕೂಡ 25ನೇ ಆ್ಯನಿವರ್ಸರಿ ಈ ತಿರುಪತಿ ತಿರುಮಲದಲ್ಲಿ ಆಚರಣೆ ಮಾಡ್ಕೋಬೇಕು ಅಂತ. ಹಾಗಾಗಿ ನಾವೆಲ್ಲರೂ ಸೇರಿ ಇಲ್ಲಿ ಬಂದು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇನ್ನು ಇದು ಸಿಂಪಲ್ ಆದ್ರೂ ಕೂಡ ತುಂಬ ಕ್ಯೂಟಾಗಿ ಮಾಡ್ತಾಯಿದ್ದೀವಿ. ಹಾಗೆ ಅವರ ಆಸೆ ಕನಸುಗಳನ್ನೆಲ್ಲ ಇನ್ನಷ್ಟು ಮಗದಷ್ಟು ಆಚರಣೆಯನ್ನು ಮಾಡ್ಕೊಳ್ತಾ ಹಾಗೆ ಈಡೇರಿಸಲಿ ಅಂತ ದೇವ್ರ ಹತ್ರನೂ ಕೇಳ್ಕೊಳ್ತಾ ಇದ್ದೀವಿ. ಇವ್ರದ್ದು ಇದು ಸಿಲ್ವರ್ ಜುಬ್ಲಿ ಆಯ್ತಲ್ವಾ, ಸೊ ಇದೇ ರೀತಿಯಾಗಿ ಗೋಲ್ಡನ್ ಜುಬ್ಲಿ ಕೂಡ ಆಚರಣೆ ಮಾಡೋ ಹಾಗೆ ಆ ದೇವರು ಇವರಿಗೆ ಆಯಸ್ಸು, ಆರೋಗ್ಯ, ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟು ಸೊ ಇದೇ ರೀತಿಯಾಗಿ ಒಟ್ಟಿಗೆ ಬಾಳೋ ಥರ ಮಾಡಲಿ ಅಂಥೇಳಿ ದೇವರಲ್ಲಿ ಕೇಳಿಕೊಂಡು ಈ 25ನೇ ಆ್ಯನಿವರ್ಸರಿಯನ್ನು ಸೊ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಂಥ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಸೊ ಅವರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ನನ್ನ ಕಡೆಯಿಂದ ಸೊ ಎಲ್ರಿಗೂ ಒಂದು ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಅದಾದಮೇಲೆ ಅವ್ರಿಗೆ ಇಷ್ಟ ಆದಂಥ ಕೆಲವೊಂದು ಗಿಫ್ಟ್ಗಳನ್ನು ಕೂಡ ತೊಗೊಂಡು ಬಂದಿದ್ದರು. ಹಾಗಾಗಿ ಅವರು ಕೂಡ ಗಿಫ್ಟ್ಗಳನ್ನು ಕೊಟ್ಟು ಫೋಟೋನ ತಗೊಳ್ತಾ ಇದ್ದಾರೆ. ಸೊ ಈ ಗಿಫ್ಟ್ ಚೆನ್ನಾಗಿದೆ ಅಲ್ವಾ, ಎಷ್ಟು ದಿನ ಆದ್ರೂ ನಾವು ನೋಡ್ಕೊಳ್ತಾ ಇರ್ಬೋದು. ಆ ಥರ ನೆನಪು ಕಾಣಿಕೆ ಅಂತಂದರೆ ಸೊ ಇದೇ ರೀತಿಯಾಗಿ ಇರಬೇಕು. ಸೊ ಫೈನಲ್ ಆಗಿ ಆ್ಯನಿವರ್ಸರಿ ಹೇಗಾಯಿತು, ಸೊ ಇನ್ನೂ ಮಾಡಬೇಕಾಗಿತ್ತಾ ಚೆನ್ನಾಗಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ನೆಕ್ಸ್ಟ್ ಯಾರಾದರೂ ಮಾಡ್ಕೊಳ್ಳೋರಾದರೆ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ಹಾಕ್ತಾಯಿದ್ದೀನಿ. ಇನ್ನು ಅದಾದಮೇಲೆ ನಮ್ಮ ಫ್ಯಾಮಿಲಿ ಫೋಟೋ ಅಂಥೇಳಿ ಇದೊಂದು ತೆಗೆಸ್ಕೊಳ್ತಾ ಇದ್ದೀವಿ. ಅಂದರೆ ನಾವು ಅಷ್ಟು ಜನ ಏನು ಬರಲಿಲ್ಲ, ಬಟ್ ಕೆಲವೊಬ್ಬರು ಮಾತ್ರ ಬಂದಿದ್ದೀವಿ. ಸೊ ತುಂಬ ಲಾಂಗ್ ಜರ್ನಿ ಇರುತ್ತಲ್ವ, ಹಾಗಾಗಿ ಮಕ್ಕಳನ್ನು ತೊಗೊಂಡು ಇಲ್ಲಿ ಬಂದು ಆಚರಣೆ ಮಾಡುವಷ್ಟು ಇರಲಿಲ್ಲ ಪ್ಲೇಸು. ಹಾಗಾಗಿ ತುಂಬ ಕೋಲ್ಡ್ ಇತ್ತು, ತುಂಬ ರಶ್ ಇತ್ತು, ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇತ್ತಲ್ವ. ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಬರಬೇಕಾಗುತ್ತೆ. ಸೊ ನಾವೆಷ್ಟು ಜನ ಸಿಂಪಲ್ಲಾಗಿ ಬಂದಿದ್ದೀವಿ ಅಷ್ಟೇ ಸಿಂಪಲ್ಲಾಗಿ ಸೆಲೆಬ್ರೇಷನನ್ನು ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಜನ ಬಂದಿದ್ದರು, ಅವರು ಎಲ್ಲರೂ ಸೇರಿ ಈ 25ನೇ ಆ್ಯನಿವರ್ಸರಿಯನ್ನು ಆಚರಣೆಯನ್ನು ಮಾಡಿದ್ರು. ಸೊ ಫೈನಲ್ ಆಗಿ ಎಲ್ರದ್ದು ಒಂದು ಕೆಲವೊಂದಷ್ಟು ವಿಡಿಯೋಸ್ಗಳು, ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ತಗೊಂಡು ಹಾಕ್ತಾಯಿದ್ದೀನಿ. ಸೊ 25ನೇ ಆ್ಯನಿವರ್ಸರಿಯ ಸವಿ ನೆನಪಿಗಾಗಿ ಸೊ ನಮ್ಮಮ್ಮನ ಕಡೆಯಿಂದ ಅವರಿಗೆ ಒಂದು ಮೂಗುತಿ ಗಿಫ್ಟನ್ನು ಕೊಟ್ಟಿದ್ದಾರೆ. ನೆನಪಿರುತ್ತೆ ಯಾವಾಗಲಾದರೂ ಹಾಕ್ಕೊಂಡ್ರೆ ಅಂಥೇಳಿ. ಸೊ ಅವರು ಆ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಇನ್ನು ನಾನು ಯಾವ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಓಕೆನಾ. ಇನ್ನು ನಾನೇನು ಗಿಫ್ಟ್ ತೊಗೊಂಡಿದ್ದೀನಿ ಹಾಗೆ ಹೇಗಿದೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ. ಬಟ್ ನಾನು ಬರುವುದು ಅಷ್ಟೊಂದು ಕನ್ಫರ್ಮ್ ಏನಿರಲಿಲ್ಲ. ಬಟ್ ನೈಟೇ ಫಿಕ್ಸ್ ಆಯಿತು. ಹಾಗಾಗಿ ಸಡನ್ಲಿ ಫಿಕ್ಸ್ ಆಯಿತು. ಹಾಗಾಗಿ ನಮಗೆ ಟೈಮ್ ಕೂಡ ಇರಲಿಲ್ಲಲ್ವ. ಸೊ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ವಾಲಿಟಿಯಲ್ಲಿ ಮತ್ತು ಅಷ್ಟು ಚೆನ್ನಾಗಿರುವಂತಹ ಗಿಫ್ಟನ್ನು ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರಿಗೆ ಕೇಳಬೇಕು ಹೇಗಿದೆ ಗಿಫ್ಟು ಅಂಥೇಳಿ. ಸೊ ನಮ್ಮ ಕಡೆ ಎಲ್ಲ ಫಸ್ಟ್ ಗಿಫ್ಟ್ ಏನಾದರೂ ಕೊಡಬೇಕು ಅಂದರೆ ಫಸ್ಟಿಗೆ ಬಟ್ಟೆಗಳನ್ನು ಕೊಡ್ತಾರೆ. ಅದಾದಮೇಲೆ ನಾವು ಏನು ತಂದಿರ್ತೀವಲ್ವ ಆ ಗಿಫ್ಟನ್ನು ಅವರಿಗೆ ಪ್ರೆಸೆಂಟ್ ಮಾಡಬೇಕು. ಸೊ ನೋಡಿದ್ರಲ್ವ ನನ್ನ ಗಿಫ್ಟ್ ಹೇಗಿದೆ ಅಂಥೇಳಿ. ಸೊ ನಾನೊಂದು ಗೋಲ್ಡ್ ನೆಕ್ಲೆಸ್ ತೊಗೊಂಡು ಬಂದಿದ್ದೀನಿ. ಸೊ ಇದು ಈಗಿನ ಟ್ರೆಂಡ್ ನಡೀತಾ ಇದೆ ಅಲ್ವಾ, ಮಣಿ ಎಲ್ಲ ಹಾಕಿಬಿಟ್ಟು ಗೋಲ್ಡ್ ಪರ್ಲೆಲ್ಲ ಹಾಕಿಬಿಟ್ಟು ಮಾಡ್ತಾರಲ್ವ. ಸೊ ಆ ಥರದ್ದು ಸರನ ತೊಗೊಂಡು ಬಂದಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೇ ಅವರಿಂದ ಕೂಡ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಹೇಗಿದೆ ಅಂಥೇಳಿ ಕೇಳೋದಕ್ಕೆ. ಸೊ ಅವರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ನೋಡ್ತಾ ಇದ್ದೀರಲ್ವ ಹೇಗೆ ಅನ್ನಿಸ್ತಾ ಇದೆ ಅಂಥೇಳಿ. ಇನ್ನು ಈ ಸರ ಬಂದುಬಿಟ್ಟು ಸಾರಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಲೆಹೆಂಗಾ ಆಗಿರಬಹುದು, ಸಿಂಪಲ್ ಆಗಿರುವಂತಹ ಡ್ರೆಸ್ಗಳಲ್ಲಾಗಿರ್ಬೋದು. ಸೊ ಎಲ್ಲದಕ್ಕೂ ಕೂಡ ತುಂಬಾ ಸೂಟ್ ಆಗುತ್ತೆ. ಹಾಗೆ ಇದನ್ನು ಯಾವ ಟೈಮ್ನಲ್ಲಿ ಕೂಡ ವೇರ್ ಮಾಡ್ಬೋದು, ಅಂದರೆ ನೈಟು ಮತ್ತು ಡೇ. ಸೊ ಯಾವುದು ಪಾರ್ಟಿ ವೇರ್ ಆಗಿರ್ಬೋದು. ಸೊ ಯಾವಾಗ ಬೇಕು ಅದನ್ನು ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ನನ್ನ ಗಿಫ್ಟ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ.
ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಹೊಸ ರೀತಿಯಾದಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಹಾಗೆ ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.